ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಈ 2025ನೇ ಸಾಲಿನಲ್ಲಿ ವಿವಿಧ ಕೋರ್ಸ್ಗಳಿಗೆ ಸೀಟನ್ನು ಹಂಚಿಕೆ ಮಾಡಲಿಕ್ಕೆ ಈಗಾಗಲೇ ನಾವು ಆಪ್ಷನ್ ಎಂಟ್ರಿಯನ್ನು ಮಾಡಲಿಕ್ಕೆ ಹೇಳಿದ್ವಿ. ಅದರಂತೆ ಮಾಕ್ ಫಲಿತಾಂಶವನ್ನು ಸಹ ನಾವೀಗಾಗಲೇ ಪ್ರಕಟಣೆಗೊಳಿಸಿದ್ವಿ. ತಮಗೆಲ್ಲರಿಗೂ ಗೊತ್ತಾಗಿದೆ, ತಾವು ಆಪ್ಷನ್ ಎಂಟ್ರಿ ಮಾಡುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಮಿಸ್ಟೇಕ್ ಮಾಡಿದ್ದೀರಾ, ನಿಮಗೆಕ್ಕಿಂತನೂ ನಿಮ್ಮ ಸ್ನೇಹಿತರು ಕಡಿಮೆ ರ್ಯಾಂಕ್ ಇದ್ದವರಿಗೆ ಒಳ್ಳೆ ಕಾಲೇಜ್ ಸಿಕ್ಕಿದೆಯಾ, ಇಲ್ಲ ನಿಮಗೆ ಬೇಕಾಗಿದ್ದಂಥ ಕಾಲೇಜು ನೀವು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಿಸ್ ಆಗಿದೆಯಾ ಅನ್ನುವಂಥದ್ದೆಲ್ಲ ತಮಗೊಂದು ಐಡಿಯಾ ಬಂದಿದೆ ಅಂತೇಳಿ ನಾನು ಭಾವಿಸ್ತೀನಿ. ಮಾಕ್ ಫಲಿತಾಂಶದ ನಂತರ ನೀವು ಹೊಸದಾಗಿ ಆಪ್ಷನ್ ಹಾಕಲಿಕ್ಕೆ ಇರುವಂತಹ ಆಪ್ಷನ್ನ ಡಿಲೀಟ್ ಮಾಡಲಿಕ್ಕೆ, ಇರುವಂತಹ ಆಪ್ಷನ್ಗಳನ್ನ ರೀಅರೇಂಜ್ ಮಾಡಲಿಕ್ಕೆ ನಾವು ಸಮಯಾವಕಾಶವನ್ನು ಕೊಟ್ಟಿದ್ವಿ. 29/7/2025 5 ಗಂಟೆ ತನಕ ನಿಮಗೆ ಅವಕಾಶವನ್ನು ನಾವು ಕೊಟ್ಟಿದ್ದೀವಿ. ದಯಮಾಡಿ ಈ ಒಂದು ಸಮಯವನ್ನು ತಾವು ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ, ಮಾಕ್ ರಿಸಲ್ಟೇ ಅಂತಿಮನ, ಮಾಕ್ ರಿಸಲ್ಟಲ್ಲಿ ಬಂದಿರುವಂತಹ ಕಟ್ ಆಫೇನೆ ನಿಲ್ಲುತ್ತಾ, ಅಲ್ಲಿ ಸಿಕ್ಕಿರುವಂತಹ ಸೀಟೇ ನಮಗೆ ಖಾತ್ರಿ ಆಗುತ್ತಾ, ಮತ್ತು ಈ ಬಾರಿ ಮಾಕ್ ರಿಸಲ್ಟನ್ನು ತುಂಬ ಕಡಿಮೆಗೆ ನಿಲ್ಲಿಸಿದ್ದಾರೆ, ಜಾಸ್ತಿಗೆ ನಿಲ್ಲಿಸಿದ್ದಾರೆ ಅನ್ನುವಂಥದ್ದೆಲ್ಲ ತಮ್ಮಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇರುತ್ತೆ. ನಾನು ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪೋಷಕರಲ್ಲಿ ಏನು ವಿನಂತಿ ಮಾಡುವಂಥದ್ದು ಅಂತಂದರೆ, ಮಾಕ್ ರಿಸಲ್ಟಲ್ಲಿ ನಾವ್ಯಾವುದೂ ಕಟ್ ಆಫನ್ನು ನಿಲ್ಲಿಸುವಂಥದ್ದಿರಲ್ಲ. ಸೀಟು ಮತ್ತು ಎಷ್ಟು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಅದರ ಆಧಾರದ ಮೇಲೆ ತನ್ನಿಂದ ತಾನೇ ನಿಲ್ಲುವಂಥದ್ದು. ಉದಾಹರಣೆಗೆ 10 ಸೀಟ್ಗಳಿದ್ದು 20 ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದರೆ ಟಾಪ್ 10 ವಿದ್ಯಾರ್ಥಿಗಳದ್ದು ಏನು ರ್ಯಾಂಕ್ ಇರುತ್ತೆ ಅಲ್ಲಿಗೆ ನಿಲ್ಲುವಂಥದ್ದು ಒಂದು ಮಾಕ್ ಕಟ್ ಆಫ್. ಈ ಕಟ್ ಆಫೇನೆ ಅಂತಿಮನ? ಇಲ್ಲ, ಖಂಡಿತ ಇಲ್ಲ. ಯಾಕೆ ಅಂತಂದರೆ ತಮಗೆಲ್ಲ ಗೊತ್ತಿದೆ, ಮಾಕ್ ಆದ ನಂತರ ಸಹ ತಾವು ಆಪ್ಷನನ್ನು ಡಿಲೀಟ್ ಮಾಡುವಂಥದ್ದು, ರೀಅರೇಂಜ್ ಮಾಡುವಂಥದ್ದಕ್ಕೆಲ್ಲ ನಾವು ಅವಕಾಶವನ್ನು ಕೊಟ್ಟಿದ್ದೀವಿ. ಸಾಕಷ್ಟು ತಾವು ಅದ್ರ ಮೇಲೆ ಒಂದು ರಿಸರ್ಚನ್ನು ಮಾಡಿ ತಾವು ಬದಲಾವಣೆಗಳನ್ನ ಮಾಡ್ಕೊಳ್ತೀರ. ಹಾಗಾಗಿ ಇದು ಅಂತಿಮ ಅಲ್ಲ, ವ್ಯತ್ಯಾಸ ಆಗುತ್ತೆ. ಆದರೆ ನಿಮಗೆ ಒಂದು ಫೇರ್ ಐಡಿಯಾ ಬರುತ್ತೆ, ನಮ್ಮ ಸ್ಥಾನ ಎಲ್ಲಿದೆ, ನಮಗೆ ಎಲ್ಲಿ ಸಿಕ್ಬೋದು ಅನ್ನುವಂಥದ್ದು ತಮಗೆ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ನಾವು ರಿಸರ್ವೇಷನ್ನು ಇದೆಲ್ಲದನ್ನು ಆಧರಿಸಿನೇ ನಾವು ಅಲಾಟ್ ಮಾಡಿರುವಂಥದ್ರಿಂದ ತಮಗೆ ಒಂದು ಓವರಾಲ್ ಐಡಿಯಾ ಬರುತ್ತೆ ನಮಗೆ ಎಲ್ಲಿ ನಿಲ್ಬೋದು ಅಂತೇಳಿ. MCC ಅವರು ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ, KE ಅವರು ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರಾ? ಏಕೆ ಅಂತಂದರೆ MCC ಅವರು ಟೈಮ್ ಟೇಬಲ್ನ ಫಾಲೋ ಮಾಡಬೇಕು. ಇದು ಎಲ್ಲ ಒಂದಷ್ಟು ಪೋಷಕರಲ್ಲಿ ಗೊಂದಲ ಇರುತ್ತೆ. 29/7/2025 5 ಗಂಟೆ ತನಕ ನಾವು ಮಾಕ್ ರಿಸಲ್ಟ್ ಆ ನಂತರ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ನಮ್ಮದು ಇದು ಲಾಸ್ಟು 29/7/2025 5 ಗಂಟೆ ನಂತರ ನಾವು ಟೈಮನ್ನು ಎಕ್ಸ್ಟೆಂಡ್ ಮಾಡಲ್ಲ. MCC ಅವರು 2 ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ, ನಮಗೆ ಅದರದ್ದು ಏನು ಪರಿಣಾಮ ಬೀಳಲ್ಲ. ಏಕೆಂದರೆ ನಮಗೆ 30ರಿಂದ 6ನೇ ತಾರೀಕಿನ ತನಕ ಸ್ಟೇಟ್ ಕೌನ್ಸಿಲಿಂಗ್ ಮಾಡುವಂಥದ್ದು ಕೇಳಿದ್ದಾರೆ. ಅವರು 2 ದಿನ ರಿಸಲ್ಟು ಲೇಟಾಗಿ ಮಾಡ್ತಾರೆ, ನಾವು 2 ದಿನ ರಿಸಲ್ಟು ಬೇಗ ಮಾಡ್ತಾರೆ. ಫಸ್ಟ್ ರೌಂಡು ಸೆಕೆಂಡ್ ರೌಂಡಲ್ಲಿ ಏನೂ ವ್ಯತ್ಯಾಸ ಆಗಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಕೆಲವರು ಹೇಳ್ತಾರೆ ಇಲ್ಲ MCC ಅವರು ಫಸ್ಟು ಅಲಾಟ್ ಮಾಡಿಬಿಟ್ರೆ ವಿದ್ಯಾರ್ಥಿಗಳೆಲ್ಲ ಅಲ್ಲಿ ಹೋಗಿಬಿಡ್ತಾರೆ. ಹಂಗಿರಲ್ಲ. ಯಾಕೆಂತಂದರೆ MCC ಅವರು ರಿಸಲ್ಟನ್ನು ಫಸ್ಟು ಅನೌನ್ಸ್ ಮಾಡಿದರೂ ಸಹ 1-2 ದಿನದಲ್ಲಿ ನಾವು ಸಹ ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ. ಹಾಗಾಗಿ ಅಲ್ಲಿ ರಿಸಲ್ಟ್ ಅನೌನ್ಸ್ ಆಗ್ತಿದ್ದಂಗೆ ನಮ್ಮಿಂದ ಯಾರೂ ವಿದ್ಯಾರ್ಥಿಗಳು ಎಕ್ಸಿಟ್ ಆಗಲ್ಲ. ನಮ್ಮಲ್ಲಿ ಏನು ಅಲಾಟ್ ಮಾಡ್ತಾರೆ ಅಂತ ನೋಡಿ ಪೇರೆಂಟ್ಸು ಡಿಸೈಡ್ ಮಾಡುವಂಥದ್ದಕ್ಕೆ ಅವಕಾಶ ಇರುತ್ತೆ. ಇದು 2ನೇ ರೌಂಡಿನ ನಂತರ ವೀಡೌಟ್ ಮಾಡುವಂಥದ್ದು, ಅಂದರೆ ಯಾರು MCCನಲ್ಲಿ ಸೀಟ್ ತಗೊಂಡು ಅಡ್ಮಿಷನ್ ಆಗ್ತಾರೆ ನಮ್ಮಲ್ಲಿ ಅವ್ರನ್ನ ಕೌನ್ಸಿಲಿಂಗಿಂದ ಬ್ಯಾನ್ ಮಾಡುವಂಥ ಪ್ರಕ್ರಿಯೆಯಲ್ಲೇ 2ನೇ ಸುತ್ತಿನ ನಂತರ ನಡೆಯುತ್ತೆ. ಹಾಗಾಗಿ ಮೊದಲ ಸುತ್ತಿನಲ್ಲಿ MCCನಲ್ಲೂ ಭಾಗವಹಿಸಿ ಮಕ್ಕಳು ಅಲಾಟ್ ಆಗುತ್ತೆ ಸೀಟು, ನಮ್ಮಲ್ಲೂ ಭಾಗವಹಿಸಿರ್ತೀರ ಅಲಾಟ್ ಆಗುತ್ತೆ. ತಾವು ಡಿಸೈಡ್ ಮಾಡ್ತೀರಾ ಎಲ್ಲಿ ಹೋಗಬೇಕು, ಯಾವ್ದು ಸೂಕ್ತ ಅಂತೇಳಿ. ಅದನ್ನು ಉದಾಹರಣೆಗೆ ನೀವು MCCಗೆ ಹೋಯ್ತು ಅಂತಂದರೆ ನಮ್ಮಲ್ಲಿ ಬಿಡುವಂಥ ಸೀಟನ್ನು ನಾವು ಸೆಕೆಂಡ್ ರೌಂಡಿಗೆ ನಾವು ಹಾಕ್ಕೊಳ್ತೀವಿ. ಒಂದು ವೇಳೆ ನಮ್ಮಲ್ಲಿ ಹೋದ್ರಿ ಅಂತಂದರೆ ಅದು MCC ಅವರು ಆ ಸೀಟನ್ನು ನೆಕ್ಸ್ಟ್ ರೌಂಡಿಗೆ ಅವರು ಹಾಕಿಕೊಳ್ತಾರೆ. ಹಾಗಾಗಿ ಮೊದಲ ರೌಂಡಲ್ಲಿ MCC ಅವರು 1-2 ದಿನ ಮೊದಲು, ನಾವು 1-2 ದಿನ ಮೊದಲು ರಿಸಲ್ಟು ಅನೌನ್ಸ್ ಮಾಡಿದರೆ ಏನೂ ಪ್ರಾಬ್ಲಮ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ.
ಆಮೇಲೆ MCC ಅವರು ಮೆಡಿಕಲ್ ಮಾತ್ರ ಮಾಡ್ತಾರೆ, ಅವರು ಅಡ್ಮಿಷನ್ನಿಗೆ ಸ್ವಲ್ಪ ಸಮಯವನ್ನು ಕೊಡ್ತಾರೆ. ನಮ್ಮ ಅನಿವಾರ್ಯತೆ ಏನಿದೆ ಅಂತಂದರೆ ವಿವಿಧ ಕೋರ್ಸ್ಗಳಿಗೆ ಮಾಡೋದ್ರಿಂದ ನಾವು ಸಾಕಷ್ಟು ಸಮಯವನ್ನು ಕೊಡಬೇಕಾಗುತ್ತೆ. ಹಾಗಾಗಿ ನಮ್ಮ ಟೈಮ್ ಟೇಬಲ್ನ ನಾವು ಫಾಲೋ ಮಾಡ್ತೀವಿ. ಹಾಗಾಗಿ 29/7/2025 ಸಂಜೆ 5 ಗಂಟೆ ಒಳಗಡೆ ತಾವು ದಯಮಾಡಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತಂದರೆ ಮಾಡಿ, ರಿಅರೇಂಜ್ ಮಾಡಿಲ್ಲ ಅಂತಂದರೆ ಮಾಡಿ. ನಿಮಗೆ ಇದು ಅಂತಿಮ ಅವಕಾಶ ಆಗಿದೆ. ನನಗೆ ಯಾರೋ ಕೇಳ್ತಾ ಇದ್ರು, ಮೆಡಿಕಲ್ ನಮಗೆ ಈಗ 12 ಲಕ್ಷದ್ದು ಸೀಟಿಗೆ ನಮ್ಮ ಪ್ರಿಯಾರಿಟಿ ಇದೆ, ಒಂದು ವೇಳೆ ಸಿಕ್ಕಿಲ್ಲ ಅಂತಂದರೆ ನಾವು ಮ್ಯಾನೇಜ್ಮೆಂಟು ಕೆಲವೊಂದಕ್ಕೆ ಹೋಗಬೇಕು ಅಂತ ಇದ್ದೀವಿ, ಅದನ್ನು ನಂತರ ಹಾಕಿಕೊಳ್ಬೋದಾ, ನಾವು ಅದನ್ನು ಸಪ್ರೇಟ್ ಮಾಡಬೇಕಾ? ದಯಮಾಡಿ ನೀವು ಪ್ರಿಯಾರಿಟಿ ಸೆಟ್ ಮಾಡಿ. ಉದಾಹರಣೆಗೆ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ತಾವು ಸರ್ಕಾರಿ ಸೀಟ್ ಸಿಗೋ ಬಾರ್ಡ್ರಲ್ಲಿದ್ದೀರಾ, ಇಲ್ಲ ಹೈಯರ್ ಫೀಸು 12 ಲಕ್ಷದ್ದು ಫೀಸ್ ಇದೆ, ನಂತರ ಪ್ರೈವೇಟ್ ಯೂನಿವರ್ಸಿಟಿದು ಸೀಟ್ದು ಸ್ವಲ್ಪ ಜಾಸ್ತಿ ಫೀಸ್ ಇರುವಂಥದ್ದಿದೆ, ನಂತರ ಮ್ಯಾನೇಜ್ಮೆಂಟ್ ಸೀಟು. ನೀವು ಈ ರೀತಿ ಪ್ರಿಯಾರಿಟಿ ಸೆಟ್ ಮಾಡ್ಕೊಳ್ತಾ ಬರಬೇಕು. ಹೈಯರ್ ಫೀಸ್ದು ಒಂದು ವೇಳೆ 12 ಲಕ್ಷದ ಸೀಟ್ ಸಿಗಲ್ಲಪ್ಪ ನಮಗೆ, ನಾವು ಸ್ವಲ್ಪ ಜಾಸ್ತಿ ಆದ್ರೂ ನಾವು ಹೋಗ್ತೀವಿ, ಸಿಕ್ಕಿಲ್ಲ ಅಂದರೆ ಹೋಗ್ತೀವಿ ಅಂತಂದರೆ ತಾವು ದಯಮಾಡಿ ಈಗಲೇ ಅದ್ರ ಕೆಳಗಡೆ ಹಾಕಿ ಆಪ್ಷನನ್ನು. ಉದಾಹರಣೆಗೆ ಪ್ರೈವೇಟ್ ಯೂನಿವರ್ಸಿಟಿದು ಸೀಟು 12 ಲಕ್ಷಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ, ಮ್ಯಾನೇಜ್ಮೆಂಟ್ಗಿಂತ ಸ್ವಲ್ಪ ಕಡಿಮೆ ಇದೆ, ಅದನ್ನು ತಾವು ಹಾಕ್ಬೋದಾಗಿರುತ್ತೆ. ಇಲ್ಲ ಅದೂ ಸಿಕ್ಕಿಲ್ಲ ಅಂದರೆ ನಾವು ಮ್ಯಾನೇಜ್ಮೆಂಟಿಗೆ ಹೋಗಬೇಕು ಅಂತಿದ್ದೀವಿ, ನಂತರ ಡಿಸೈಡ್ ಮಾಡ್ತೀವಿ. ನಂತರ ಅಂತಂದರೆ ನೀವು 2ನೇ ರೌಂಡ್ ತನಕ ಡಿಸೈಡ್ ಮಾಡಲಿಕ್ಕಾಗಲ್ಲ. ಅದಕ್ಕೆ ನಾನು ಹೇಳುವಂಥದ್ದು, ನೀವು ಮ್ಯಾನೇಜ್ಮೆಂಟ್ ಸೀಟನ್ನು ಅನಿವಾರ್ಯ ಅಂದರೆ ನಾವು ಕಳಿಸ್ಬೇಕು ಅಂತಿದ್ರೆ ದಯಮಾಡಿ 12 ಲಕ್ಷ ಹೈಯರ್ ಫೀಸು ನಂತರ ಪ್ರೈವೇಟ್ ಯೂನಿವರ್ಸಿಟಿದು ಸೀಟ್ ನಂತರ ಅನಿವಾರ್ಯ ಬಂದರೆ ನಾವು ಕಳಿಸ್ತೀವಿ ಅಂದರೆ ಮ್ಯಾನೇಜ್ಮೆಂಟು ಸೀಟ್ಗಳಿಗೆ ಸಹ ಈಗಲೇ ಆಪ್ಷನ್ ಎಂಟ್ರಿ ಮಾಡಿ, ಪ್ರಿಯಾರಿಟಿ ಸೆಟ್ ಮಾಡಿ. ಫಸ್ಟು, ಸೆಕೆಂಡು, ಥರ್ಡು. ಅದು ಸಿಕ್ಕಿಲ್ಲ ಅಂದರೆ ಇದು ಸಿಕ್ಕಿಲ್ಲ ಅಂತಂದರೆ ಇದು, ನಾವು ಅಲಾಟ್ ಮಾಡುವಂಥ ಸಂದರ್ಭದಲ್ಲಿ ಸಹ ಅದೇ ರೀತಿ ಅನುಸರಿಸ್ತೀವಿ. ಇನ್ನೊಂದಷ್ಟು ಪೇರೆಂಟ್ಸ್ದು ನಾವು ಥರ್ಡ್ ರೌಂಡಲ್ಲಿ ಫ್ರೆಶ್ ಆಪ್ಷನ್, ನೀವು ಫಸ್ಟ್ ರೌಂಡಲ್ಲಿ ನೀವು ಏನು ಇವತ್ತು 29 ಹೊತ್ತಿಗೆ ಆಪ್ಷನ್ ಎಂಟ್ರಿ ಮಾಡ್ತೀರಾ, ನೀವು ಮಧ್ಯದಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದೀರಾ. ಒಂದ್ಸರಿ ರಿಯಲ್ ಅಲಾಟ್ಮೆಂಟ್ ಆದ ನಂತರ ನೀವು ಡಿಲೀಟ್ ಮಾಡ್ಬೋದು, ರಿಅರೇಂಜ್ ಮಾಡ್ಬೋದು, ಬಟ್ ಹೊರಗಿಂದ ಆಪ್ಷನ್ ತಂದು ಹಾಕುವಂಥದ್ದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಓಕೆ, ಸೆಕೆಂಡ್ ರೌಂಡ್ ಆದ ನಂತರ ಥರ್ಡ್ ರೌಂಡಿಗೆ ನೀವು, ಥರ್ಡ್ ರೌಂಡು ಮೆಡಿಕಲಲ್ಲಿ ಮಾಪಪ್ ರೌಂಡ್ ಅಂತೇಳಿ ಹೇಳ್ತೀವಿ, ಆ ರೌಂಡಿಗೆ ಬಿಡ್ತೀರಾ? ಎಸ್, ನಾವು ಥರ್ಡ್ ರೌಂಡಿಗೆ ಬಿಡ್ತೀವಿ. ಹಾಗಾಗಿ ಅದು ತಮಗೆ ಕ್ಲಾರಿಟಿ ಕೊಡ್ತೀನಿ. ಈಗ ನಾವು ಏನು ಹಾಕ್ತಾ ಇದ್ದೀವಿ, ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಿಗೆ ಹೊರಗಿಂದ ಆಪ್ಷನ್ಸನ್ನು ತಗೊಂಡು ಬಂದು ಹಾಕುವಂಥದ್ದಕ್ಕೆ ಅವಕಾಶ ಕೊಡಲ್ಲ. ಯಾರಿಗೆ ಒಂದು ವೇಳೆ ಸಿಕ್ಕಿಲ್ಲ ಸೀಟು, ಮೆಡಿಕಲ್ ಸೀಟ್ ಸಿಕ್ಕಿಲ್ಲ, ಅವರು ಅನಿವಾರ್ಯವಾಗಿ ಸೆಕೆಂಡ್ ರೌಂಡಲ್ಲಿ ಅಕಸ್ಮಾತ್ ಎಲ್ಲಾದ್ರೂ ಅಡ್ಮಿಟ್ ಆಗಿರ್ಬೋದು, ತಾವು ಡೆಂಟಲ್ಲು, ಆಯುಷ್ ಎಲ್ಲಾದ್ರೂ ಆಗಿರ್ಬೋದು, ಇಲ್ಲ ಇಂಜಿನಿಯರಿಂಗ್ ಆಗಿರ್ಬೋದು, ನರ್ಸಿಂಗ್ ಆಗಿರ್ಬೋದು. ಥರ್ಡ್ ರೌಂಡಲ್ಲಿ, ಮಾಪಪ್ ರೌಂಡಲ್ಲಿ ಸೀಟೇ ಸಿಕ್ಕಿಲ್ದಿರುವಂತಹ ವಿದ್ಯಾರ್ಥಿಗಳು ಭಾಗವಹಿಸುವಂಥದ್ದಕ್ಕೆ ಅವಕಾಶ ಕೊಡ್ತೀವಿ. ಮತ್ತು ಏನು ಆ ರೌಂಡಲ್ಲಿ ಅವೈಲೇಬಲ್ ಸೀಟ್ಸ್ ಇರುತ್ತೆ, ಆ ಸೀಟ್ಗಳಿಗೆ ನೀವು ಆಪ್ಷನ್ ಹಾಕುವಂಥದ್ದಕ್ಕೆ ಸಹ ನಾವು ಅವಕಾಶವನ್ನು ಕೊಡ್ತೀವಿ. ಆದರೆ 2ನೇ ರೌಂಡ್ ತನಕ ಕೊಡಲ್ಲ. ಮೆಡಿಕಲ್ ವಿದ್ಯಾರ್ಥಿಗಳಿಗೆ ತಮಗೆ ವಿಶೇಷವಾಗಿ ತಾವು ಜಾಗೃತಿಯಿಂದ ಇದು ಹಾಕಬೇಕಾಗುತ್ತೆ. ಯಾಕೆಂತಂದರೆ ಫಸ್ಟ್ ರೌಂಡಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿ ಏನು ಸೀಟ್ ಅಲಾಟ್ ಆಗುತ್ತೆ, ನೀವು ಅದನ್ನು ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಬಟ್ ತುಂಬ ಜವಾಬ್ದಾರಿಯಿಂದ ನೀವು ಹಾಕಿ, ಮ್ಯಾನೇಜ್ಮೆಂಟ್ ಸೀಟು ನಿಮಗೆ ಫೈನಾನ್ಷಿಯಲಿ ಶಕ್ತಿ ಇತ್ತು, ನೀವು ಡಿಸೈಡ್ ಮಾಡಿದ್ದೀರಾ ಅಂತಂದರೆ ಹಾಕುವಂಥದ್ದು. ಸುಮ್ಮನೆ ಹಾಕಿಡೋಣ ನಂತರ ನೋಡೋಣ ಅದು ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಕಾಳಜಿಯಿಂದ ನೀವು ಅದನ್ನು ಮಾಡಿ. ಎನಿವೆ ನಿಮಗೆ ಚಾಯ್ಸ್ 1, 2, 3, 4 ಅಂತೇಳಿ ನಾವು ಕೊಡ್ತೀವಿ. ಅಂದರೆ ನೀವು ಎಕ್ಸಿಟ್ ಆಗುವಂತಹ ಅವಕಾಶಗಳನ್ನ ಸಹ ನಾವು ಕೊಡ್ತೀವಿ. ಅದನ್ನು ನಂತರದ ದಿನಗಳಲ್ಲಿ ನಾವು ವಿವರಣೆಯನ್ನು ಕೊಡ್ತೀವಿ. ಸದ್ಯಕ್ಕೆ ನಿಮಗೆ ಇಷ್ಟು ವಿಷಯ ಅಂತಿಮ ನೀವು ಆಪ್ಷನ್ ಎಂಟ್ರಿ ಮಾಡೋದ್ರಿಂದ ಕೆಲವು ಮಾಹಿತಿ ನನಗೆ ಫ್ರೀಕ್ವೆಂಟ್ಲಿ ಕೇಳ್ತಿದ್ದರಿಂದ ಆ ಪೋಷಕರಿಗೆ ತಿಳಿಸ್ಬೇಕು ಅಂದಿದ್ದಕ್ಕೆ ತಮ್ಮ ಮುಂದೆ ಬಂದು ಈ ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಕೆಲವರು ಈ ಆಯುರ್ವೇದಕ್ಕೆ ಸಂಬಂಧಪಟ್ಟಂಥ ಸೀಟ್ ಮ್ಯಾಟ್ರಿಕ್ಸೇ ಬಂದಿಲ್ಲ, ಆಪ್ಷನ್ ಎಂಟ್ರಿನೇ ಬಿಟ್ಟಿಲ್ಲ, ಇನ್ನೂ ನೀವು ಹೇಗೆ ಮಾಡ್ತೀರಾ ಕಂಬೈನ್ಡ್ ಕೌನ್ಸಿಲಿಂಗು? ನೋಡಿ, ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡಿದ್ದೀವಿ ಸಂಬಂಧಪಟ್ಟ ಇಲಾಖೆಗೆ. ಅವರಿಗೆ ಇನ್ನೂ ಕೆಲವೊಂದು ಅನುಮತಿನೇ ಸಿಕ್ಕಿಲ್ದಿರೋದ್ರಿಂದ ನಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿಲ್ಲ. ಅವರ ಒಂದು ಇಲಾಖೆಗೋಸ್ಕರ ನಾನು ಇತರೆ 8-9 ಇಲಾಖೆಗಳನ್ನು ನಾನು ಹೋಲ್ಡ್ ಮಾಡಿ ಇಡಲಿಕ್ಕಾಗಲ್ಲ ಅಂಥೇಳಿ ನಾನು ಆಯುರ್ವೇದ ಸೀಟ್ ಮ್ಯಾಟ್ರಿಕ್ಸ್ನ ಕೊಟ್ಟಿಲ್ದಿರೋದ್ರಿಂದ ಅದನ್ನು ಆಪ್ಷನ್ ಎಂಟ್ರಿ ಬಿಟ್ಟು ಉಳಿದಂಥದ್ದನ್ನು ನಾನು ಸೀಟ್ ಅಲಾಟ್ಮೆಂಟ್ ಮಾಡುವಂಥದ್ದು ಸೆಕೆಂಡ್ ರೌಂಡಲ್ಲಿ ನಾವು ಅದನ್ನು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ನಮಗಿದು ಅನಿವಾರ್ಯ ಆಗಿದೆ ಎನ್ನುವಂಥದ್ದನ್ನು ಯಾರು ಆಯುರ್ವೇದಕ್ಕೆ ಆಸ್ಪಿರೆಂಟ್ಸ್ ಇದ್ದೀರಾ ತಮಗೆ ಹೇಳ್ತಾ,
ತಾವು ತುಂಬ ಜವಾಬ್ದಾರಿಯಿಂದ ಆಪ್ಷನ್ ಎಂಟ್ರಿ ಮಾಡಿ ತಮಗೆ ಒಳ್ಳೆ ರೀತಿ ಮಾಡಿದರೆ ನಿಮಗೆ ನಿಮ್ಮ ರ್ಯಾಂಕಿಗೆ ತಕ್ಕಂತಹ ಒಂದು ಸೀಟು ಸಿಗುವಂಥದ್ದಕ್ಕೆ ಅವಕಾಶ ಆಗುತ್ತೆ. ಆಮೇಲೆ ಕೆಲವು ಎಲ್ಲ ನಿಮಗೆ ಗೊತ್ತಿರ್ಬೋದು, ಕೆಲವು ಸೀಟ್ ಅಲಾಟ್ ಆಗಿಲ್ಲ. ಉದಾಹರಣೆಗೆ ನಮ್ಮ PH ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಇದ್ದಿರ್ಬೋದು. NRI ಮ್ಯಾನೇಜ್ಮೆಂಟು NRI ಫೀಸ್ ಒಂದೇ ಇದ್ರೂ NRI 15% ಇರೋದ್ರಿಂದ ಸಾಕಷ್ಟು ಸೀಟ್ ಅಲಾಟ್ ಆಗಿರಲ್ಲ. ಅದೆಲ್ಲದೂ ಫಸ್ಟ್ ರೌಂಡಲ್ಲಿ ಕನ್ವರ್ಟ್ ಆಗಲ್ಲ. ಸೆಕೆಂಡ್ ರೌಂಡಲ್ಲಿ ಫಸ್ಟು ನಾವು ಅದನ್ನು ಆ ಕ್ಯಾಟಗರಿ ಯಾವುದಿದೆ ಅವರಿಗೆ ನೋಡ್ತೀವಿ. ಅದು ಇಲ್ಲ ಅಂತಂದರೆ ನಂತರ ಕನ್ವರ್ಟ್ ಮಾಡಿ ಅದನ್ನು ಸೆಕೆಂಡ್ ರೌಂಡಲ್ಲೇ ಅಲಾಟ್ ಮಾಡುವಂತಹ ಪ್ರಕ್ರಿಯೆ ನಡೆಯುತ್ತೆ. ಇದು ತಮ್ಮ ಮಾಹಿತಿಗಾಗಿ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆ ರೀತಿ ಆಪ್ಷನ್ ಎಂಟ್ರಿ ಮಾಡಿ ಒಳ್ಳೆ ಸೀಟನ್ನು ಪಡೆಯಿರಿ ಅಂತೇಳಿ ಶುಭವನ್ನು ಕೋರ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಪ್ರಾಧಿಕಾರದ ವತಿಯಿಂದ ಮತ್ತೊಮ್ಮೆ ನಮಸ್ಕಾರಗಳು.